ಎಲ್ಲೇ ಇರಲಿ ಅವರನ್ನು ಮಟ್ಟ ಹಾಕಬೇಕಾದ ಜವಾಬ್ದಾರಿ ಕೇಂದ್ರ ಸರ್ಕಾರದ ಜವಾಬ್ದಾರಿ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಮೊನ್ನೆ ನಡೆದಿರುವ ಘಟನೆ ಅಮಾನುಷವಾದ ಘಟನೆಯಾಗಿದೆ. ಗುಪ್ತಚರ ವೈಫಲ್ಯ ಇದೆ. ಘಟನೆ ನಡೆಯುವುದಕ್ಕೂ ಮುಂಚೆಯೇ ಕ್ರಮ ಕೈಗೊಳ್ಳಬೇಕಾಗಿತ್ತು. ಉಗ್ರರು ಎಲ್ಲೇ ಇರಲಿ, ಯಾವ ಸ್ಟೇಟ್ನಲ್ಲೇ ಇರಲಿ, ಅವರನ್ನ ಮಟ್ಟ ಹಾಕ್ತಕ್ಕಂಥ ಕೇಂದ್ರ ಸರ್ಕಾರದ ಜವಾಬ್ದಾರಿ. ಉಗ್ರರು ಬೆಳಿಲಿಕ್ಕೆ, ಅವರ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಅವಕಾಶ ಕೊಡ್ತೀವಿ. ಮೊನ್ನೆ ನಡೆದಿರ್ತಕ್ಕಂಥ ಘಟನೆ ಬಹಳ ಖಂಡನೀಯವಾದಂತ ಘಟನೆ, ಅದು ಅಮಾನುಷವಾದಂತ ಘಟನೆ, ಹೇಯ ಕೃತ್ಯ. ಅದನ್ನು ತೀವ್ರವಾಗಿ ನಾನು ಖಂಡಿಸ್ತೇನೆ. ಇದೇ ಜಾಗದಲ್ಲಿ ಇಲ್ಲಿ ಈ ಜಿಲ್ಲೆನಲ್ಲಿ ಪುಲ್ವಾಮಾ ಇನ್ಸಿಡೆಂಟ್ ನಡೆದಿತ್ತು. ಅದರಿಂದ ಎಚ್ಚರಿಕೆಯಿಂದ ಇರಬೇಕಾಗಿತ್ತು. ಸ್ವಲ್ಪನೂ ಕೂಡ ರಿಲ್ಯಾಕ್ಸ್ ಆಗಬಾರ್ದಾಗಿತ್ತು. ಬಹುಶಃ ನನಗೆ ಅನ್ಸುತ್ತೆ ಇಲ್ಲಿ ಇಂಟೆಲಿಜೆನ್ಸ್ ವೈಫಲ್ಯ ಇದೆ ಅಂತ ಅನ್ಸುತ್ತೆ. ಏನೇ ಆಗಲಿ, ಈಗ ನಾವು ಇನ್ಸಿಡೆಂಟ್ ಆದ್ಮೇಲೆ ತಗೊಳ್ತಕ್ಕಂಥ ಕ್ರಮಗಳಿದೆ. ಇನ್ಸಿಡೆಂಟ್ ಆಗೋದಕ್ಕಿಂತ ಮುಂಚಿತವಾಗಿ ತಗೊಳ್ತಕ್ಕಂಥ ಕ್ರಮ, ಅದನ್ನ ಕೇಂದ್ರ ಸರ್ಕಾರ ಮಾಡಿ. ಪುಲ್ವಾಮಾದಲ್ಲಿ 40 ಜನ ಸೈನಿಕರು ಸತ್ತು, ಭಾರತೀಯ ಸೈನಿಕರು. ಈಗ 26 ಜನ ನಮ್ಮ ದೇಶದ ನಾಗರಿಕರು ಸತ್ತಿದ್ದಾರೆ. ಇದು ತಪ್ಪಿಸಲಿಕ್ಕೆ ಪ್ರಯತ್ನವನ್ನು ಮಾಡುತ್ತೆ. ಅದು ಮತ್ತೆ ನಾನು ಏನ್ ಹೇಳ್ತೀನಿ ಅಂದ್ರೆ, ಪುಲ್ವಾಮಾ ಘಟನೆಯ ನಂತರ ಮತ್ತೊಂದು ಘಟನೆ ನಡೆದಿದೆ. ಉಗ್ರರು ಎಲ್ಲೇ ಇದ್ದರೂ ನಾಶ ಮಾಡಬೇಕು. ಅದಕ್ಕೆ ಬೇಕಾದ ಬೆಂಬಲ ಸರ್ಕಾರವನ್ನ ನಾವು ಕೊಡ್ತೇವೆ ಎಂದು ಹೇಳಿದರು. ಬೇಕಾದಂತ ಎಲ್ಲ ಸಹಕಾರವನ್ನ, ಬೆಂಬಲವನ್ನು ನಾವು ಕೊಡ್ತೇವೆ, ನಮ್ಮ ಪಕ್ಷ ಕೊಡ್ತೇವೆ, ನಮ್ಮ ಸರ್ಕಾರ ಕೊಡ್ತೇವೆ. ಉಗ್ರರು ಎಲ್ಲೇ ಇರಲಿ, ಯಾವ ಸ್ಟೇಟ್ನಲ್ಲೇ ಇರಲಿ, ಅವರನ್ನ ಮಟ್ಟ ಹಾಕ್ತಕ್ಕಂಥ ಕೇಂದ್ರ ಸರ್ಕಾರದ ಜವಾಬ್ದಾರಿ. ಉಗ್ರರು ಬೆಳಿಲಿಕ್ಕೆ, ಅವರ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಅವಕಾಶ ಕೊಡ್ತೀವಿ. ಮೊನ್ನೆ ನಡೆದಿರ್ತಕ್ಕಂಥ ಘಟನೆ ಬಹಳ ಖಂಡನೀಯವಾದಂತ ಘಟನೆ, ಅದು ಅಮಾನುಷವಾದಂತ ಘಟನೆ, ಹೇಯ ಕೃತ್ಯ. ಅದನ್ನು ತೀವ್ರವಾಗಿ ನಾನು ಖಂಡಿಸ್ತೇನೆ. ಇದೇ ಜಾಗದಲ್ಲಿ ಇಲ್ಲಿ ಈ ಜಿಲ್ಲೆನಲ್ಲಿ ಪುಲ್ವಾಮಾ ಇನ್ಸಿಡೆಂಟ್ ನಡೆದಿತ್ತು. ಅದರಿಂದ ಎಚ್ಚರಿಕೆಯಿಂದ ಇರಬೇಕಾಗಿತ್ತು. ಸ್ವಲ್ಪನೂ ಕೂಡ ರಿಲ್ಯಾಕ್ಸ್ ಆಗಬಾರ್ದಾಗಿತ್ತು. ಬಹುಶಃ ನನಗೆ ಅನ್ಸುತ್ತೆ ಇಲ್ಲಿ ಇಂಟೆಲಿಜೆನ್ಸ್ ವೈಫಲ್ಯ ಇದೆ ಅಂತ ಅನ್ಸುತ್ತೆ. ಏನೇ ಆಗಲಿ, ಈಗ ನಾವು ಇನ್ಸಿಡೆಂಟ್ ಆದ್ಮೇಲೆ ತಗೊಳ್ತಕ್ಕಂಥ ಕ್ರಮಗಳಿದೆ. ಇನ್ಸಿಡೆಂಟ್ ಆಗೋದಕ್ಕಿಂತ ಮುಂಚಿತವಾಗಿ ತಗೊಳ್ತಕ್ಕಂಥ ಕ್ರಮ, ಅದನ್ನ ಕೇಂದ್ರ ಸರ್ಕಾರ ಮಾಡಿ. ಪುಲ್ವಾಮಾದಲ್ಲಿ 40 ಜನ ಸೈನಿಕರು ಸತ್ತು, ಭಾರತೀಯ ಸೈನಿಕರು. ಈಗ 26 ಜನ ನಮ್ಮ ದೇಶದ ನಾಗರಿಕರು ಸತ್ತಿದ್ದಾರೆ. ಇದು ತಪ್ಪಿಸಲಿಕ್ಕೆ ಪ್ರಯತ್ನವನ್ನು ಮಾಡುತ್ತೆ. ಅದು ಮತ್ತೆ ನಾನು ಏನ್ ಹೇಳ್ತೀನಿ ಅಂದ್ರೆ, ಇನ್ನೊಂದ್ಸಾರಿ ಮರುಕಳಿಸಿದ ರೀತಿ ನೋಡ್ಕೋಬೇಕು. ಉಗ್ರರು ಎಲ್ಲೇ ಇರಲಿ, ಯಾವುದೇ ಧರ್ಮಕ್ಕೆ ಸೇರಿರಲಿ,